ಸೆಕೆಂಡ್ PUC ಬಿಸ್ನೆಸ್ ಸ್ಟಡೀಸ್ 4 ಮಾರ್ಕ್ ಇಂಪಾರ್ಟೆಂಟ್ ಕ್ವಶನ್ನ ಈ ಒಂದು ವಿಡಿಯೋದೊಳಗೆ ಹೇಳ್ತಾ ಇದ್ದೀನಿ. ಈ ವಿಡಿಯೋ ಏನಾದರೂ ನೀವು ಫುಲ್ಲಾಗಿ ನೋಡಿದ್ರಿ ಅಂತಂದ್ರೆ ಯಾವ್ಯಾವ ಚಾಪ್ಟರಿಂದ ಎಷ್ಟು ಕ್ವಶನ್ ಬರ್ತಾವ 4 ಮಾರ್ಕ್ಸ್ ಅಂತೇಳಿ ನಿಮ್ಗೆ ಕ್ಲಿಯರಾಗಿ ಗೊತ್ತಾಗುತ್ತೆ. ಇದು ಎಕ್ಸಾಮ್ ಪರ್ಪಸ್ ನಿಮ್ಗೆ ಭಾಳ ಯೂಸ್ ಆಗುತ್ತೆ. ಈ ವಿಡಿಯೋ ಏನಾದರೂ ನಿಮ್ಗೆ ಯೂಸ್ಫುಲ್ ಅನ್ನಿಸ್ತು ಅಂತಂದ್ರೆ ಕೊನೆಯದಾಗಿ ಒಂದು ಲೈಕ್ ಮಾಡಿರಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿರಿ. ಹೊಸದಾಗಿ ಯಾರಾದರೂ ನಮ್ಮ ಚಾನಲ್ನ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಸೊ ಫಸ್ಟ್ ಸ್ಟಾರ್ಟ್ ಮಾಡೋಣ. ಬಿಸ್ನೆಸ್ ಸ್ಟಡಿಯಲ್ಲಿ ನಿಮಗೆ ಯಾವ್ಯಾವ ಚಾಪ್ಟರಿಂದ 4 ಮಾರ್ಕ್ ಕ್ವಶನ್ಸು ಬರ್ತಾವಂತಂದ್ರೆ ನಾ ಇಲ್ಲಿ ಹೇಳಿ ನೋಡಿರಿ. 4 ಮಾರ್ಕ್ ಕ್ವಶನ್ ಯಾವ್ಯಾವ ಚಾಪ್ಟರ್ ಅಂತಂದ್ರೆ ಸೆಕೆಂಡ್ ಚಾಪ್ಟರು ಅಲ್ಲಿ 1 ಕ್ವಶನ್ ಬರುತ್ತೆ, ಥರ್ಡ್ ಚಾಪ್ಟರಲ್ಲಿ 2 ಕ್ವಶನ್ ಬರ್ತಾವೆ, ಹಾಗಾಗಿ 3 ಅಂತೇಳಿ ನಾ 2 ಟೈಮ್ ಬರ್ದೀನಿ. ಆಮೇಲೆ 4th ಚಾಪ್ಟರಿಂದ 1 ಕ್ವಶನ್ ಬರುತ್ತೆ. ನೆಕ್ಸ್ಟ್ 6th ಚಾಪ್ಟರಿಂದ 1 ಕ್ವಶನ್, ಆಮೇಲೆ 8th ಚಾಪ್ಟರಿಂದ 1 ಕ್ವಶನ್ ಬರುತ್ತೆ. ನೆಕ್ಸ್ಟ್ 9th ಚಾಪ್ಟರಿಂದ 1 ಕ್ವಶನ್, ಆಮೇಲೆ 10ನೇ ಚಾಪ್ಟರಿಂದ ನಿಮಗೆ 2 ಕ್ವಶನ್ ಬರ್ತಾವೆ, ಹಾಗಾಗಿ 2 ಸಲ ಬರ್ದೀನಿ. ಆಮೇಲೆ 11ನೇ ಒಂದು ಚಾಪ್ಟರಿಂದ 1 ಕ್ವಶನ್ ಬರುತ್ತೆ. ಇಷ್ಟು ಕ್ವಶನ್ ನಿಮ್ಗೆ 4 ಮಾರ್ಕ್ಸ್ ಕ್ವಶನ್ ಆಗಿರ್ತವೆ. ಇಷ್ಟು ಚಾಪ್ಟರ್ಗಳಿಂದ ನಿಮ್ಗೆ ಬರ್ತಾವೆ ನೋಡ್ರಿ. ಸೊ ಟೋಟಲ್ ಆಗಿ 1 2 3 4 5 6 7 8 ಒಂದು ಚಾಪ್ಟರಿಂದ ನಿಮ್ಗೆ 4 ಮಾರ್ಕ್ ಕ್ವಶನ್ನ ಕೇಳ್ತಾರೆ. 2 ಚಾಪ್ಟರಲ್ಲಿ ಮಾತ್ರ 3 ಮತ್ತು 10ನೇ ಚಾಪ್ಟರಲ್ಲಿ ಮಾತ್ರ ನಿಮ್ಗೆ 2 ಕ್ವಶನ್ ಕೇಳ್ತಾರೆ. ಸೊ ಫಸ್ಟ್ ಚಾಪ್ಟರ್ ಸ್ಟಾರ್ಟ್ ಮಾಡೋಣ. ನಿರ್ವಹಣೆಯ ತತ್ವಗಳು, ಸೆಕೆಂಡ್ ಚಾಪ್ಟರು. ಫಸ್ಟ್ ಕ್ವಶನ್, ಯಾವುದಾದರೂ 4 ನಿರ್ವಹಣೆಯ ತತ್ವಗಳ ಸ್ವರೂಪವನ್ನು ಸಂಕ್ಷಿಪ್ತವಾಗಿ ವಿವರಿಸಿ. ನೆಕ್ಸ್ಟ್ ಕ್ವಶನ್ನು, FW ಟೇಲರ್ ಅವರ ವೈಜ್ಞಾನಿಕವಾಗಿ ನೀಡಿರುವಂತಹ ನಿರ್ವಹಣೆಯ ತತ್ವಗಳನ್ನು ವಿವರಿಸಿ. ನೆಕ್ಸ್ಟ್ ಕ್ವಶನ್, ಹೆನ್ರಿ ಫಯಲ್ ರವರ ಯಾವುದಾದರೂ 4 ನಿರ್ವಹಣೆಯ ತತ್ವಗಳನ್ನು ವಿವರಿಸಿ. ನೆಕ್ಸ್ಟ್ ಕ್ವಶನ್ನು, ನಿರ್ವಹಣೆಯ ತತ್ವಗಳ ಮಹತ್ವ ಅಂದರೆ ಪ್ರಾಮುಖ್ಯತೆ, ನಿರ್ವಹಣೆಯ ತತ್ವಗಳ ಮಹತ್ವವನ್ನು ಯಾವುದಾದರೂ 4 ಅಂಶಗಳನ್ನು ವಿವರಿಸುವುದರೊಂದಿಗೆ ಚರ್ಚಿಸಿ. ಸೊ ಇದಿಷ್ಟು ಸೆಕೆಂಡ್ ಚಾಪ್ಟರಲ್ಲಿ ಬರುವಂಥ 4 ಮಾರ್ಕ್ಸ್ ಕ್ವಶನ್ ಆಯಿತು. ನೆಕ್ಸ್ಟ್ ಥರ್ಡ್ ಚಾಪ್ಟರ್ ವ್ಯವಹಾರ ಪರಿಸರ. ಇದರೊಳಗೆ 2 ಕ್ವಶನ್ ಇರುತ್ತೆ ನೋಡ್ರಿ. ಇದು ನಿಮಗೆ ಇಂಪಾರ್ಟೆಂಟ್ ಆಗಿರುತ್ತೆ. ಈ ಒಂದು ಚಾಪ್ಟರ್ನ ನೀವು ನೋಡ್ಕೊಡ್ರಿ, ಯಾಕಂದರೆ 2 ಕ್ವಶನ್ ಕವರ್ ಆಗ್ತಾವೆ. ಫಸ್ಟ್ ಕ್ವಶನ್, ವ್ಯವಹಾರ ಪರಿಸರದ 4 ಲಕ್ಷಣಗಳನ್ನು ವಿವರಿಸಿ. ಸೆಕೆಂಡ್ ಕ್ವಶನ್, ವ್ಯವಸ್ಥಾಪಕರಿಗೆ ವ್ಯವಹಾರ ಪರಿಸರದ ಅರ್ಥ ಮಾಡಿಕೊಳ್ಳುವಿಕೆ ಹೇಗೆ ಪ್ರಾಮುಖ್ಯವಾಗಿದೆ ಎಂಬುದನ್ನು ಯಾವುದಾದರೂ 4 ಅಂಶಗಳ ಮೂಲಕ ವಿವರಿಸಿ. ಸೆಕೆಂಡ್ ಕ್ವಶನ್. ನೆಕ್ಸ್ಟ್ ಥರ್ಡ್ ಕ್ವಶನ್, ವ್ಯವಹಾರ ಪರಿಸರದ ಯಾವುದಾದರೂ 4 ಆಯಾಮಗಳನ್ನು ವಿವರಿಸಿ. ನೆಕ್ಸ್ಟ್ ಫೋರ್ತ್ ಕ್ವಶನ್, ಈ ಕೆಳಗಿನ ಪ್ರತಿಯೊಂದು ಸಂದರ್ಭದಲ್ಲಿ ವ್ಯವಹಾರ ಪರಿಸರದ ಆಯಾಮಗಳನ್ನು ಗುರುತಿಸಿ ಮತ್ತು ವಿವರಿಸಿ. ಅಂದರೆ ಕೆಳಗಡೆ 1-2 ಸಂದರ್ಭಗಳನ್ನು ಕೊಟ್ಟಿರ್ತಾರೆ, ಅವುಗಳಲ್ಲಿ ವ್ಯವಹಾರ ಪರಿಸರದ ಆಯಾಮಗಳನ್ನು ಗುರುತಿಸೋದಾಗಿರುತ್ತೆ. ಸೊ ಯಾವ್ಯಾವ ಸಂದರ್ಭ ಅಂತಂದ್ರೆ ಫಸ್ಟ್ A ಅಂತ ಕೊಟ್ಟಾರೆ ನೋಡ್ರಿ. ಫಸ್ಟ್, ಗ್ರಾಹಕರು ತಮ್ಮ ವ್ಯಾಪಾರ ವಹಿವಾಟುಗಳಲ್ಲಿ ಪೇಟಿಎಂ, ಫೋನ್ಪೇ ಇತ್ಯಾದಿಗಳಂತಹ ಹೆಚ್ಚಿನ ಪಾವತಿ ವಿಧಾನಗಳನ್ನು ಬಳಸುತ್ತಾರೆ. ನೆಕ್ಸ್ಟ್ ಒಂದು, ಕರ್ನಾಟಕ ರಾಜ್ಯ ಸರ್ಕಾರವು ಕೆಲವು ಆಹಾರ ಪದಾರ್ಥಗಳ ಮೇಲೆ ಕೃತಕ ಬಣ್ಣಗಳನ್ನು ಬಳಸುವುದನ್ನು ನಿಷೇಧಿಸಿದೆ. ಸೊ ಇವೆರಡರಲ್ಲಿ ನೀವು ಪರಿಸರದ ಆಯಾಮಗಳನ್ನು ಗುರುತಿಸಿ ವಿವರಿಸಬೇಕಾಗತ್ತಾ. ಸೊ ಇದಿಷ್ಟು ಈ 4th ಕ್ವಶನ್ ಆಯಿತು. ನೆಕ್ಸ್ಟ್ 5th ಕ್ವಶನ್ನು, ಈ ಕೆಳಗಿನ ಸನ್ನಿವೇಶಗಳು ವ್ಯವಹಾರ ಪರಿಸರದ ಯಾವ ಆಯಾಮಗಳನ್ನು ಪ್ರತಿನಿಧಿಸುತ್ತವೆ ಎಂಬುದನ್ನು ಗುರುತಿಸಿ ಆ ಆಯಾಮಗಳನ್ನು ವಿವರಿಸಿ. ಸೊ ಕೆಳಗಡೆ 2 ಆಯಾಮಗಳನ್ನು ಕೊಟ್ಟಾರಲ್ಲ, 2 ಸಂದರ್ಭ ಕೊಟ್ಟಿರ್ತಾರೆ, ಅವುಗಳಲ್ಲಿ ನೀವು ಯಾವ ಒಂದು ಪರಿಸರದ ಆಯಾಮ ಅಂತೇಳಿ ಗುರುತಿಸಿ ಅವುಗಳನ್ನು ವಿವರಿಸಬೇಕಾಗುತ್ತಾ. ಫಸ್ಟ್ ಒನ್, ಸರ್ಕಾರವು ಗ್ರಾಹಕರ ಹಿತಾಸಕ್ತಿಗಳನ್ನು ರಕ್ಷಿಸಲು ಮದ್ಯಪಾನ ಮತ್ತು ಸಿಗರೇಟ್ ಸೇವನೆ ಆರೋಗ್ಯಕ್ಕೆ ಹಾನಿಕರ ಎಂಬ ಸಂದೇಶ ಇರುವುದು ಕಡ್ಡಾಯ ಎಂಬ ನಿಯಮವನ್ನು ಜಾರಿಗೊಳಿಸಿದೆ. ಇದು ಫಸ್ಟ್ ಒನ್ ಆಗುತ್ತಾ. ಅಂದರೆ ಇಲ್ಲಿ ಮೇಯ್ನಾಗಿ ಮದ್ಯಪಾನ ಮತ್ತು ಸಿಗರೇಟ್ ಸೇವನೆ ಆರೋಗ್ಯಕ್ಕೆ ಹಾನಿಕರ ಅಂತೇಳಿ ಒಂದು ಸಂದೇಶ ಇರುವುದು ಕಡ್ಡಾಯ ಅಂತ ಹೇಳಿದೆ ಸರ್ಕಾರ ಅಂತೇಳಿ ಹೇಳುತ್ತಾ. ನೆಕ್ಸ್ಟು, ಇಂದಿನ ದಿನಗಳಲ್ಲಿ ಭಾರತೀಯ ರೈಲ್ವೆ ಮತ್ತು ವಿಮಾನಯಾನ ಕಂಪನಿಗಳು ಅಂತರ್ಜಾಲ ಮತ್ತು ವಿಶ್ವವ್ಯಾಪಿ ಜಾಲಬಂಧ ಅಂದರೆ ವರ್ಲ್ಡ್ ವೈಡ್ ವೆಬ್ಗಳನ್ನು ಹೊಂದಿದ್ದು ಗ್ರಾಹಕರು ವೇಳಾಪಟ್ಟಿ, ಸೇರುವ ಸ್ಥಳ ಮತ್ತು ಪ್ರಯಾಣ ದರಗಳನ್ನು ನೋಡಬಹುದಲ್ಲದೆ ಪ್ರಯಾಣದ ಟಿಕೆಟ್ಗಳನ್ನು ಕಾಯ್ದಿರಿಸಬಹುದು. ಸೊ ಈ 2 ಒಂದು ಸಂದರ್ಭಗಳನ್ನು ಕೊಟ್ಟಾರ. ಇದರೊಳಗೆ ನೀವು ಈ ಒಂದು ಪರಿಸರದ ಆಯಾಮಗಳನ್ನು ಗುರುತಿಸಿ ಅವುಗಳನ್ನು ವಿವರಿಸಬೇಕಾಗಿರುತ್ತೆ. ಸೊ ಇದಿಷ್ಟು 5ನೇ ಕ್ವಶನ್ ಆಗುತ್ತೆ. ಇನ್ನು ನೆಕ್ಸ್ಟ್ ಚಾಪ್ಟರ್ 4th ಚಾಪ್ಟರ್ ಯೋಜಿಸುವಿಕೆ. ಇದರೊಳಗೆ ಕೂಡ 1 ಕ್ವಶನ್ ನಿಮ್ಗೆ ಫಿಕ್ಸ್ ಆಗಿ ಬರುತ್ತೆ. ಫಸ್ಟ್ ಕ್ವಶನ್, ನಿರ್ವಹಣೆಯ ಸ್ವರೂಪ ಮತ್ತು ವ್ಯಾಪ್ತಿಯ ಮೇಲೆ ಬೆಳಕು ಚೆಲ್ಲುವಂತಹ ಯೋಜಿಸುವಿಕೆಯ ಕಾರ್ಯದ ಲಕ್ಷಣಗಳನ್ನು ವಿವರಿಸಿ. ಸೆಕೆಂಡ್ ಕ್ವಶನ್, ವ್ಯವಸ್ಥಿತ ಯೋಜಿಸುವಿಕೆ ಇಲ್ಲದಿದ್ದರೆ ಯಾವುದೇ ಸಂಸ್ಥೆಯು ಅದರ ಧ್ಯೇಯೋದ್ದೇಶಗಳನ್ನು ಸಾಧಿಸಲು ಸಾಧ್ಯವಿಲ್ಲ. ಇದನ್ನು ನೀವು ಒಪ್ಪುವಿರಾ? ನಿಮ್ಮ ಉತ್ತರವನ್ನು ಸಮರ್ಥಿಸಲು ಯಾವುದಾದರೂ 4 ಅಂಶಗಳೊಂದಿಗೆ ಪ್ರಾಮುಖ್ಯತೆಯನ್ನು ವಿವರಿಸಿ. ನೆಕ್ಸ್ಟ್ ಥರ್ಡ್ ಕ್ವಶನ್, ಯೋಜಿಸುವಿಕೆಯ ಯಾವುದಾದರೂ 4 ಮಿತಿಗಳನ್ನು ವಿವರಿಸಿ.
ನೆಕ್ಸ್ಟ್ 4th ಕ್ವಶನ್, ಯೋಜಿಸುವಿಕೆಗೆ ಅಪಾರ ವೆಚ್ಚದಾಯಕವಾಗಿದ್ದರೂ ಮೌಲ್ಯದಾಯಕವಾಗಿದೆಯೇ? ಯಾವುದಾದರೂ 4 ಕಾರಣಗಳನ್ನು ತಿಳಿಸಿ. ಅಥವಾ ಯೋಜಿಸುವಿಕೆಯ ಪ್ರಾಮುಖ್ಯತೆಯನ್ನು ಯಾವುದಾದರೂ 4 ಅಂಶಗಳೊಂದಿಗೆ ವಿವರಿಸಿ ಅಂತಂದ್ರೂ ಕೇಳ್ಬೋದು. ನೆಕ್ಸ್ಟ್ 5ನೇ ಕ್ವಶನ್, ಯೋಜಿಸುವಿಕೆಯ ಯಾವುದಾದರೂ 4 ಲಕ್ಷಣಗಳನ್ನು ವಿವರಿಸಿ. 6ನೇ ಕ್ವಶನ್, ಸಂಸ್ಥೆಯ ವ್ಯವಸ್ಥಾಪಕರಾಗಿ ನೀವು ಯೋಜನಾ ಪ್ರಕ್ರಿಯೆಯಲ್ಲಿ ಯಾವ ಹಂತಗಳನ್ನು ಅನುಸರಿಸುತ್ತೀರಿ? ಸೊ ಇದಿಷ್ಟು 4th ಚಾಪ್ಟರಲ್ಲಿ ಬರುವಂಥ ಕ್ವಶನ್ಗಳಾಗಿರುತ್ತೆ 4 ಮಾರ್ಕ್ಸ್ದು. ನೆಕ್ಸ್ಟ್ 6th ಚಾಪ್ಟರ್ ಸಿಬ್ಬಂದಿ ನಿರ್ವಹಣೆ, ಇದರ ಕೂಡ ಒಂದು ಕ್ವಶನ್ ನಿಮಗೆ ಬಂದೇ ಬರುತ್ತೆ. ಫಸ್ಟ್ ಕ್ವಶನ್, ಒಂದು ಸಂಸ್ಥೆಯಲ್ಲಿ ಹೊಸ ಸಿಬ್ಬಂದಿಗಳನ್ನು ಭರ್ತಿ ಮಾಡಲು ಯಾವ ನೇಮಕಾತಿ ಮೂಲ ಅಗತ್ಯವಿದೆ? ಆ ಮೂಲದ 3 ಅನುಕೂಲಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿ. ಸೊ ಇದು ಫಸ್ಟ್ ಕ್ವಶನ್ ಆಗಿರುತ್ತೆ. ಇನ್ನು ಸೆಕೆಂಡ್ ಕ್ವಶನ್, ಮಾನವ ಸಂಪನ್ಮೂಲ ವ್ಯವಸ್ಥಾಪಕರಾಗಿ ನಿಮ್ಮ ಸಂಸ್ಥೆಯಲ್ಲಿ ಖಾಲಿ ಇರುವ ಹುದ್ದೆಗಳನ್ನು ಭರ್ತಿ ಮಾಡಲು ನೇಮಕಾತಿಯ ಯಾವುದಾದರೂ 8 ಮೂಲಗಳನ್ನು ಪಟ್ಟಿ ಮಾಡಿ. ಅಂದರೆ ನೇಮಕಾತಿಯ ಮೂಲಗಳು, ಇದು ಮೇನ್ ಕ್ವಶನ್. ನೆಕ್ಸ್ಟ್ ಥರ್ಡ್ ಕ್ವಶನ್, ಯಾವುದಾದರೂ 4 ಅಂಶಗಳೊಂದಿಗೆ ಸಿಬ್ಬಂದಿ ನಿರ್ವಹಣೆಯ ಪ್ರಾಮುಖ್ಯತೆಯನ್ನು ವಿವರಿಸಿ. 4th ಕ್ವಶನ್, ಸಿಬ್ಬಂದಿ ನಿರ್ವಹಣೆ ಪ್ರಕ್ರಿಯೆಯ ಹಂತಗಳನ್ನು ಪಟ್ಟಿ ಮಾಡಿ. 5th ಕ್ವಶನ್, ಆಂತರಿಕ ಮೂಲದ ನೇಮಕಾತಿಯ ಬಗ್ಗೆ ಟಿಪ್ಪಣಿ ಬರೆಯಿರಿ. 6th ಕ್ವಶನ್, ಬಾಹ್ಯ ಮೂಲದ ನೇಮಕಾತಿಯ ಯಾವುದಾದರೂ 2 ಅನುಕೂಲತೆಗಳು ಮತ್ತು ಮಿತಿಗಳನ್ನು ವಿವರಿಸಿ. ಮಿತಿಗಳಂದರೆ ಅನಾನುಕೂಲತೆ. ನೆಕ್ಸ್ಟ್ 7th ಕ್ವಶನ್, ಸಿಬ್ಬಂದಿ ನಿರ್ವಹಣೆಯಲ್ಲಿ ಇರುವಂತಹ ಯಾವುದಾದರೂ 4 ಆಯ್ಕೆ ಪರೀಕ್ಷೆಗಳನ್ನು ವಿವರಿಸಿ. ಇದಿಷ್ಟು ನಿಮ್ಗೆ 6th ಚಾಪ್ಟರಲ್ಲಿ ಬರುವಂಥ 4 ಮಾರ್ಕ್ ಕ್ವಶನ್ ಆಗಿರುತ್ತೆ. ಯಾವುದಾದ್ರೂ ಇದರೊಳಗೆ ಒಂದು ಕ್ವಶನ್ ಫಿಕ್ಸ್ ಆಗಿ ಬರುತ್ತೆ. ನೆಕ್ಸ್ಟ್ 8th ಚಾಪ್ಟರ್ ನಿಯಂತ್ರಿಸುವಿಕೆ. ಸೊ ಇದರಲ್ಲಿ ಫಸ್ಟ್ ಕ್ವಶನ್ನು, ನಿಯಂತ್ರಿಸುವಿಕೆ ಪ್ರಕ್ರಿಯೆಯಲ್ಲಿ ಒಳಗೊಂಡಿರುವ ಮೊದಲ 4 ಹಂತಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿ. ಸೆಕೆಂಡ್ ಕ್ವಶನ್, ಒಂದು ಉತ್ತಮ ನಿಯಂತ್ರಣ ವ್ಯವಸ್ಥೆಯು ಸಂಘಟನೆಗೆ ಹಲವು ರೀತಿಯಲ್ಲಿ ಸಹಾಯ ಮಾಡುತ್ತದೆ. ಈ ನಿಯಂತ್ರಿಸುವಿಕೆಯ ಯಾವುದಾದರೂ 4 ಪ್ರಾಮುಖ್ಯತೆಯನ್ನು ವಿವರಿಸಿ. ಅಂದರೆ ನಿಯಂತ್ರಿಸುವಿಕೆಯ ಪ್ರಾಮುಖ್ಯತೆ ಮೇನ್ ಆಗಿ ಇದರೊಳಗೆ ಬರಿಬೇಕಾಗಿದ್ದು. ನೆಕ್ಸ್ಟ್ ಚಾಪ್ಟರ್ ಮಾರಾಟ ಪ್ರಕ್ರಿಯೆ. ಸೊ ಈ ಚಾಪ್ಟರ್ ಒಳಗೆ 2 ಕ್ವಶನ್ ಬರ್ತಾವೆ 4 ಮಾರ್ಕ್ಸ್ದು. ಹಾಗಾಗಿ ಈ ಚಾಪ್ಟರ್ನ ನೀವು ನೋಡ್ಕೊಳ್ರಿ, ಅಂದರೆ 2 ಕ್ವಶನ್ ನಿಮ್ಗೆ ಕವರ್ ಆಗಿಬಿಡುತ್ತೆ. ಫಸ್ಟ್ ಕ್ವಶನ್ನು, ಉತ್ತಮ ಮುದ್ರೆ ಹೆಸರಿನ ಯಾವುದಾದರೂ 4 ಲಕ್ಷಣಗಳನ್ನು ಬರೆಯಿರಿ. ಸೆಕೆಂಡ್ ಕ್ವಶನ್, ಮಾರಾಟ ಪ್ರಕ್ರಿಯೆಯ ವಿಭಾಗವು ನಿರ್ವಹಿಸುವಂತಹ ಸಾರ್ವಜನಿಕ ಸಂಬಂಧಗಳ 4 ಕಾರ್ಯಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿ. ಥರ್ಡ್ ಕ್ವಶನ್, ಮಾರಾಟ ಪ್ರಕ್ರಿಯೆಯ ಮಿಶ್ರಣದ ಮೂಲಾಂಶಗಳನ್ನು ವಿವರಿಸಿ. ಫೋರ್ತ್, ಮಾರುವಿಕೆ ಮತ್ತು ಮಾರಾಟ ಪ್ರಕ್ರಿಯೆಗಳ ನಡುವಿನ ಯಾವುದಾದರೂ 4 ವ್ಯತ್ಯಾಸಗಳನ್ನು ಸಂಕ್ಷಿಪ್ತವಾಗಿ ಚರ್ಚಿಸಿರಿ. 5th ಕ್ವಶನ್, ಜಾಹೀರಾತು ಮತ್ತು ವೈಯಕ್ತಿಕ ಮಾರಾಟದ ನಡುವಿನ ಯಾವುದಾದರೂ 4 ವ್ಯತ್ಯಾಸಗಳನ್ನು ತಿಳಿಸಿ. 6th ಕ್ವಶನ್, ಸಂವೇಷ್ಟಿಸುವಿಕೆ ಎಂದರೇನು? ಇದರ ವಿವಿಧ ಹಂತಗಳನ್ನು ವಿವರಿಸಿ. 7th ಕ್ವಶನ್, ಮಾರಾಟ ಪ್ರಕ್ರಿಯೆಯಲ್ಲಿ ಸಂವೇಷ್ಟಿಸುವಿಕೆ ಹೇಗೆ ಮಹತ್ವವನ್ನು ಪಡೆಯುತ್ತದೆ? 8th ಕ್ವಶನ್, ಜಾಹೀರಾತಿನ ಅನುಕೂಲತೆಗಳು ಮತ್ತು ಯಾವುದಾದರೂ 4 ಆಕ್ಷೇಪಣೆಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿ. ಸೊ ಈ 8 ಕ್ವಶನ್ ಒಳಗೆ 2 ಕ್ವಶನ್ ನಿಮ್ಗೆ ಬರ್ತೈತಿ ಈ ಒಂದು ಚಾಪ್ಟರ್ ಒಳಗೆ. ಸೊ ಈ ಕ್ವಶನ್ಗಳನ್ನು ಕರೆಕ್ಟಾಗಿ ನೋಡ್ಕೊಡ್ರಿ, ಯಾಕಂದರೆ 2 ಕ್ವಶನ್ ಬರ್ತಾವೆ ಅದಕ್ಕೆ. ಸೊ ನೆಕ್ಸ್ಟ್ ಚಾಪ್ಟರ್ 11ನೇ ಚಾಪ್ಟರ್ ಗ್ರಾಹಕ ರಕ್ಷಣೆ. ಸೊ ಈ ಒಂದು ಚಾಪ್ಟರ್ ಒಳಗೆ ಒಂದು ಕ್ವಶನ್ ಇರುತ್ತೆ. ಫಸ್ಟ್ ಕ್ವಶನ್, ಬಳಕೆದಾರ ಅಥವಾ ಗ್ರಾಹಕರ ಯಾವುದಾದರೂ 4 ಹಕ್ಕುಗಳನ್ನು ವಿವರಿಸಿ. ಸೆಕೆಂಡ್ ಕ್ವಶನ್, ವ್ಯವಹಾರದ ದೃಷ್ಟಿಕೋನದಿಂದ ಬಳಕೆದಾರನ ರಕ್ಷಣೆಯ 4 ಪ್ರಾಮುಖ್ಯತೆಯನ್ನು ಸಂಕ್ಷಿಪ್ತವಾಗಿ ವಿವರಿಸಿ. ಸೊ ಈ 2 ಕ್ವಶನ್ನು ಈ ಚಾಪ್ಟರ್ ಒಳಗಿರುತ್ತೆ. ನೆಕ್ಸ್ಟ್ ಥರ್ಡ್ ಕ್ವಶನ್ನು, ಗ್ರಾಹಕರು ಸರಕು ಸೇವೆಗಳನ್ನು ಖರೀದಿಸುವಾಗ ಬಳಸುವಂತಹ ಮತ್ತು ಅನುಭೋಗಿಸುವಾಗ ಹೊಂದಿರಬೇಕಾದ ಯಾವುದಾದರೂ 4 ಹೊಣೆಗಾರಿಕೆಗಳನ್ನು ತಿಳಿಸಿ. ನೆಕ್ಸ್ಟ್ ಫೋರ್ತ್ ಕ್ವಶನ್, ಗ್ರಾಹಕರ ಹಿತಾಸಕ್ತಿಯನ್ನು ರಕ್ಷಿಸಲು ಮತ್ತು ಪ್ರೋತ್ಸಾಹಿಸಲು ಗ್ರಾಹಕರ ಸಂಘಟನೆಗಳು ಮತ್ತು ಸರ್ಕಾರೇತರ ಸಂಘಟನೆಗಳು ನಿರ್ವಹಿಸುತ್ತಿರುವಂತಹ ಯಾವುದಾದರೂ 4 ಕಾರ್ಯಗಳನ್ನು ತಿಳಿಸಿ. ಸೊ ಈ 4 ಕ್ವಶನ್ ನಿಮ್ಗೆ 11ನೇ ಚಾಪ್ಟರಿಂದ ಇರ್ತಾವೆ. ಇದರೊಳಗೆ ಒಂದು ಕ್ವಶನ್ ಇರುತ್ತೆ, ನೋಡ್ಕೊಳ್ರಿ. ಟೋಟಲ್ ಆಗಿ 4 ಮಾರ್ಕ್ಸ್ ಕ್ವಶನ್ ಯಾವ್ಯಾವ ಚಾಪ್ಟರ್ ಅಂತಂದ್ರೆ 2, 3, 4, 6, 8, 9, 10, 11ನೇ ಚಾಪ್ಟರಿಂದ ಕೇಳ್ತಾರೆ. 3ನೇ ಚಾಪ್ಟ್ರಲ್ಲಿ 2 ಕ್ವಶನ್ನು, 10ನೇ ಚಾಪ್ಟ್ರಲ್ಲಿ 2 ಕ್ವಶನ್ ಕೇಳ್ತಾರೆ. ಹಾಗೆ 8 ಮಾರ್ಕ್ಸ್ ಕ್ವಶನ್ ನೋಡ್ರಿ, 1, 5, 6, 7, 10ನೇ ಚಾಪ್ಟರಿಂದ ನಿಮ್ಗೆ ಕೇಳ್ತಾರೆ. ಟೋಟಲ್ ಆಗಿ ನಾ ಹೇಳಿದ್ನಲ್ಲ 3 ಮತ್ತು 10ನೇ ಚಾಪ್ಟರ್ ಒಳಗೆ 2 ಕ್ವಶನ್ ಕೇಳ್ತಾರೆ. ಈ 2 ಚಾಪ್ಟರ್ ನೀವು ಓದ್ಕೊಂಡ್ರಿ ಅಂತಂದ್ರೆ ನಿಮ್ಗೆ 4 ಕ್ವಶನ್ ಕವರ್ ಆಗಿಬಿಡುತ್ತೆ. ನೀವು 10 ಕ್ವಶನ್ ಕೇಳ್ತಾರೆ ಟೋಟಲ್ ಆಗಿ 4 ಮಾರ್ಕ್ಸಿಂದು. ನೀವು 6 ಕ್ವಶನ್ ಬರಿಬೇಕಾಗಿರುತ್ತೆ. ಈ 2 ಚಾಪ್ಟರ್ ನೋಡ್ಕೊಂಡ್ರೆ ನಿಮ್ಗೆ 4 ಕ್ವಶನ್ ಕವರ್ ಆಗುತ್ತೆ. ನೆಕ್ಸ್ಟು
ಇನ್ನು 2 ಚಾಪ್ಟರ್ ನೀವು ನೋಡ್ಕೊಂಡ್ರಿ ಅಂತಂದ್ರೆ ಅವು ಎರಡರೊಳಗೆ ಒಂದೊಂದು ಕ್ವಶನ್ ಬಂದರೂ ನಿಮ್ಗೆ ಟೋಟಲಾಗಿ 6 ಕ್ವಶನ್ಸು ಕವರ್ ಆಗಿಬಿಡ್ತಾವೆ. ಆ 2 ಚಾಪ್ಟರ್ಗಳು ಯಾವ್ಯಾವು ಅಂತಂದ್ರೆ, ಒಂದು ಸಿಬ್ಬಂದಿ ನಿರ್ವಹಣೆ 6ನೇ ಚಾಪ್ಟರ್, ಇನ್ನೊಂದು 11ನೇ ಚಾಪ್ಟರ್ ಗ್ರಾಹಕ ರಕ್ಷಣೆ. ಸೊ ಇದ್ರೊಳಗೆ ಒಂದೊಂದು ಕ್ವಶನ್ ಕೇಳ್ತಾರೆ. ಈ ಫಸ್ಟ್ 3rd ಚಾಪ್ಟರ್ ಒಳಗೆ 2 ಕ್ವಶನ್ನು, ಸಿಬ್ಬಂದಿ ನಿರ್ವಹಣೆಯಲ್ಲಿ 1 ಕ್ವಶನ್ನು, ಮತ್ತು ಮಾರಾಟ ಪ್ರಕ್ರಿಯೆಯಲ್ಲಿ ಮತ್ತೆ 2 ಕ್ವಶನ್ನು, ಆಮೇಲೆ ಗ್ರಾಹಕ ರಕ್ಷಣೆಯಲ್ಲಿ 1 ಕ್ವಶನ್. ಟೋಟಲಾಗಿ ನಿಮ್ಗೆ 6 ಕ್ವಶನ್ ಕವರ್ ಆಗ್ತವೆ ಈ ಚಾಪ್ಟರ್ಗಳಿಂದ. ಇವೇ ಚಾಪ್ಟರ್ ಅಂತ ಯಾಕೆ ಹೇಳತ್ತೀನಿ ಅಂತಂದ್ರೆ, ನಿಮ್ಗೆ 8 ಮಾರ್ಕ್ಸಿಗೂ ಕೂಡ ಈ ಚಾಪ್ಟರಲ್ಲಿ ಕ್ವಶನ್ಗಳನ್ನು ಕೇಳೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಈ ಚಾಪ್ಟರ್ಗಳನ್ನು ನೋಡ್ಕೊಳ್ರಿ ಅಂತ ಹೇಳತ್ತೀನಿ. ಇದೇ ಥರ ನಿಮಗೆ 8 ಮಾರ್ಕ್ಸ್ದು ಕ್ವಶನ್ಸ್ ಬೇಕಿತ್ತಂತಂದ್ರೆ ಕಮೆಂಟ್ ಮಾಡಿರಿ. ನಾನು ಇಂಪಾರ್ಟೆಂಟ್ ಕ್ವಶನ್ಸ್ದು 8 ಮಾರ್ಕ್ಸ್ದು ವಿಡಿಯೋ ಮಾಡಿ ಹಾಕ್ತೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.